ಮದುವೆ ಮುಗ್ದಾಯ್ತು ನೋಡಮ್ಮ. ಕತ್ತಲ್ಲಿ 2 ತಾಳಿ ಇರಬಾರ್ದು. ಆ ಅರ್ಶನದ ಕೊಂಬುನ ತೆಗ್ದಾಕ್. ಇರಿ ಅಷ್ಟು ದರನ ಹುಡ್ಗಿ ತೆಗಿಬಾರ್ದು, ನಾನ್ ತೆಗಿತೀನಿ. ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ. ಯಾವ ಊರಮ್ಮ ನಿಮ್ದು? ಇದೇ ಊರಣ್ಣ. ಈ ಊರಲ್ಲೂ ನಿನ್ನಂತವ್ರು ಇದಾರೇನಮ್ಮ? ಒಂದಿನಾನು ನಾನು ನೋಡ್ಲೇ ಇಲ್ಲ. ಇಲ್ಲಿದವರೆಲ್ಲ ಬರೀ ಉಳುಕ್ ಬುದ್ಧಿಯವರು ಅಂತ ಅನ್ಕೊಂಡಿದ್ದೆ. ಅಣ್ಣ ನಾನು ಕ್ಷಣ ಇರಲ್ಲ. ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೇನಮ್ಮ? ಬಿಡ್ತು ಅಣ್ಣ, ನಾನು ಯಾಕೆ ಸಾಯ್ಲಿ? ಮತ್ತೆ ನೀನ್ ಹೇಳಿದ್ಯಲ್ಲಮ್ಮ ನಾನು ಇರಲ್ಲ ಅಂತ. ಅಲ್ಲ, ನಮ್ಗೇನ್ ಕರ್ಮ, ಇದೊಂದು ಮದುವೆ, ಇದನ್ನ ನಾವು ಕುಂತ್ಕೊಂಡು ನೋಡ್ಬೇಕು. ತಗೊಳ್ಳೋಣ, ಇದು ದೇವ್ರ ಮನೇಲಿ ಇಡಿ. ಈ ಕೆಲಸ ನಂದಲ್ಲ. ನಮ್ಮ ಹಿರಿಯ ಮಗ ಈ ಮನೆಗೆ ಕಳಶ ಇದ್ದಂಗೆ, ಅವನ ಕೈ ಕೊಡಮ್ಮ. ಇಡಿಯಪ್ಪ, ಇದು ಜೋಪಾನಾಗಿಡು. ಓಯ್, ಏನಿಬ್ರು ಹಂಗೆ ನಿಂತಿದ್ದೀರಾ? ಅಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಮದುಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ಅಣ್ಣವ್ರ ಪಿಕ್ಚರಲ್ಲಿ ನೋಡಿಲ್ವಾ? ಬಾ, ಬಂದು ಆಶೀರ್ವಾದ ತಗೋ. ಕೊನೆದಾಗಿ ಇದೊಂದೇ ಇರೋದು, ತಗೊಂಬೇಡ. ಮತ್ತೆ ನಿಮ್ಗೆ ಯಾವ ತೊಂದ್ರೆನೂ ಇರಲ್ಲ. ಒಳಗೋಗಿ ರೆಸ್ಟ್ ಮಾಡ್ಬೋದು. ಬನ್ನಿ ಬೇಗ, ಟೈಮ್ ಆಯ್ತು. ಆಶೀರ್ವಾದ ಮಾಡಕ್ಕೂ ಮಿನಿಸ್ಟರ್ ಲೆವೆಲ್ ಬಿಲ್ಡಪ್ ಇವಯ್ಯಂಗೆ. ಚಿನ್ನದ ತಾಳಿ ಕೊಟ್ಟು ಮಿನಿಸ್ಟರ್ ಲೆವೆಲ್ಗೆ ಹೋಗ್ಬಿಟ್ಟ ಬಿಡು. ಹುಡುಕ್ ನನ್ ಮಗನ್ಗೆ ಆಶೀರ್ವಾದ ಬೇರೆ ಕೇಳ್ತದ. ಬನ್ನಿ ಮೇಡಮ್. ಆದಷ್ಟು ಬೇಗನೆ 1 ಡಜನ್ ಮಕ್ಕಳನ್ನೆತ್ತು ನನ್ನನ್ನು ಬೇಗನೆ ತಾತನಂಗ್ ಮಾಡಿ. ಮುಕ್ಕೋಟಿ ದೇವರುಗಳಿಗಿಂತ ಮೊದಲನೇ ದೇವರು ನೀನೇ ಅಮ್ಮ. ನಿನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಚದರೋಗಿರೋ ಮನೆನ ಬಿಗಿಯಾಗಿ ಹಿಡಿದು ಕಟ್ಟೋದಕ್ಕೆ ಈ ತಾಳಿಯಿಂದಾನೇ ಸಾಧ್ಯ ಅಂತ ನಂಬಿದ್ದೀನಿ ಕಣಮ್ಮ. ಹರಿ ಮದುವೆ ಆಗಿ ಆ ಹುಡುಗಿನ ಮನೆ ಕರ್ಕೊಂಬಂದಾಗ ಮೀನಾ ವಾಪಸ್ ಬಂದಷ್ಟು ಖುಷಿ ಆಯ್ತಮ್ಮ. ಆದ್ರೆ ಈಗ ಮನೆಗೆ ಬಂದನು ಸೊಸೆ ಹೋಗೋ ಮಾತಾಡಿದ್ರೆ ಮತ್ತೊಂದ್ಸಲ ನೀನೇ ಮನೆ ಬಿಟ್ಟು ಹೋಗೋಷ್ಟು ನೋವಾಗತ್ತಮ್ಮ. ಅಮ್ಮ, ನೀನೇ ನಮ್ ಜೊತೆ ಇದ್ದು ಕಾಪಾಡ್ಬೇಕಮ್ಮ. ಚಂದನ ಅವರು ಇದೇ ಮನೇಲಿ ಇರ್ಬೇಕು, ಅವ್ರಿಲ್ಲೇ ಇರ್ಬೇಕು.
ಸರ್ ಇಬ್ರು ಹತ್ರ ನಿಂತ್ಕೊಳ್ಳಿ ಸರ್. ಸರ್ ಇಬ್ರು ಕೈಗೆ ಇಟ್ಕೊಳ್ಳಿ ಸರ್. ಹೆಗಲ್ ಮೇಲೆ ಹಿಂಗ್ ಕೈ ಹಾಕೊಳ್ಳಿ ಸರ್. ಅಣ್ಣಂಗೂ ಎಲ್ಲ ಗೊತ್ತಾಗಿದೆಯಲ್ಲ, ನಾಳೆ ಎಲ್ಲ ಕ್ಲಿಯರ್ ಆಗುತ್ತೆ, ನೀವು ಹೊರಡ್ಬೋದು. ಸರ್ ಮೇಡಮ್ ಎರಡು ಕೈಲಿ ಹಿಂಗ್ ಎತ್ಕೊಳ್ಳಿ ಸರ್, ಒಂದು ಫೋಟೋ ತೆಗಿತೀನಿ. ಹಿಂಗೆ ಆಗ್ತಿದ್ರೆ ನಾನು ಎಲ್ರಿಗೂ ಸತ್ಯ ಹೇಳ್ಬಿಡ್ತೀನಿ. ರೀ ನಾನೇ ಅವ್ನಿಗೆ ಹೇಳ್ಕೊಟ್ನ, ಅಣ್ಣ ಫಿಕ್ಸ್ ಮಾಡಿರೋ ಫೋಟೋಗ್ರಾಫರ್ ಅವನು, ಇದ್ರಲ್ಲಿ ನನ್ನ ತಪ್ಪೇನಿದೆ? ಚೆನ್ನಾಗಿ ಪೋಸ್ ಕೊಡೋಣ. ಎತ್ಕೊಳ್ಳೋ ರೀ. ಯಾಕೆ ಭಾರ ಅಂತನಾ? ಮನೇಲಿ ಭಾರ ಎತ್ತ ಕೆಲಸ ಮಾಡಿದಿದ್ರೆ ಇವತ್ತು ಕಷ್ಟ ಆಗ್ತಿರ್ಲಿಲ್ಲ. ಯೋ ಅವಾಗಿಂದ ಸೇಮ್ ಪೋಸ್ ತೆಗಿತಾ ಇದೆಯಾ, ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಪೋಸ್ ಹೇಳಯ್ಯ. ಅವಾಗಿಂದ ಹೇಳ್ತಾ ಇದೀನಿ ಸರ್, ಕೊಡ್ತಾನೆ ಇಲ್ಲ. ಆಯ್ತು, ಆ ಥರ ಎಲ್ಲ ಬೇಡ, ಸಿಂಪಲ್ ತೆಗಿಯಕ್ಕೆ ಹೇಳ್ತೀನಿ. ಯಾವುದು ಬೇಡ ಅಂತ ಹೇಳಿ. ಅಣ್ಣ ಫೋಟೋಗ್ರಾಫರ್ ಹೇಳಿದ್ ಕೇಳಿಸ್ಲಿಲ್ವಾ? ಮೈ ಆ ಥರ ಪೋಸ್ ಎಲ್ಲ ಬೇಡ, ಸಿಂಪಲ್ ಆಗಿರ್ಲಿ. ಇದಕ್ಕಿಂತ ಸಿಂಪಲ್. ಸರಿ ಆಯ್ತು, ನಿಂತ್ಕೊಳ್ಳಿ. ಅಣ್ಣ ಡ್ಯಾನ್ಸ್ ಮಾಡೋಣ. ಬುಲಿ ನಿಮ್ ಸಾಂಗ್ ಹಾಕು. ಬಾರಣ ಡ್ಯಾನ್ಸ್ ಆಡೋಣ. ಅಣ್ಣ ಪ್ಲೀಸ್ 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 ಬಾರಣ. ಬಾರಣ ಬುಲಿ. ನಟರಾಜ, ಊರ್ ಜನ ಏನೋ ಅನ್ಕೊಂಡ್ಬಿಟ್ಟಿದ್ರು, ಸೊಸೆಗೆ ಇವತ್ತು ಚಿನ್ನ ತಾಳಿ ಮಾಡಿಸ್ಬಿಟ್ಟು ಬಂಗಾರದ ಮನುಷ್ಯ ಅನ್ಸ್ಕೊಂಡ್ಬಿಡಕಂಬಿಡಪ್ಪ. ಓ ಮತ್ತೆ ಗಂಧದ ಗುಡಿ ಯಜಮಾನ ಅಂತ ಗೊತ್ತಾಗದ್ ಬೇಡ್ವಾ? ನಿಮ್ಮಂತ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಕ್ಕೆ ನಮ್ಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ. ಹೌದೇನ್ರ? ಹಂಗಾದ್ರೆ ಕುಡ್ದು ತಿಂದು ಮಜಾ ಮಾಡಿ. ಇದು ನಟರಾಜನ್ ಮನೆ ಫಂಕ್ಷನ್ ಇಳಿತಾ? ಹತ್ತೂರ್ನಾಗ ಯಾರು ಮಾಡಿಲ್ಲ, ಹಂಗ್ ಮಾಡಿದ್ದೀನಿ. ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡಿ ನೀನು ತಪ್ಪ ಮಾತ್ರ ಅವ್ರ ನಾಳೆಗೆ ಉಳದ್ ಬೀಳೋರು. ಹೌದೌದು, ಅಪ್ಪನ್ ಗೊತ್ತಿದ್ ಮಾತು ಹೇಳ್ದೆ. ಕುಡಿ ಕುಡಿ. ನೋಡಿ, ಆ ಥರ ಎಲ್ಲ ಫೋಟೋಸ್ ಬೇಡ, ಹುಡುಗಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ಹಾಗಂತ ನೀವು ಸುಮ್ಮನೆ ಇರಬೇಡಿ, ತೆಗಿಯೋ ಫೋಟೋನೇ ಸ್ವಲ್ಪ ನೀಟಾಗಿ ಸ್ಟೈಲಾಗಿ ಡಿಫ್ರೆಂಟಾಗಿ ತೆಗೀರಿ. ಸರಿನಾ? ಬೇಕಿದ್ರೆ ದುಡ್ಡನ್ನ ಒಂದು 10 ರೂಪಾಯಿ ಎಕ್ಸ್ಟ್ರಾ ತಗೋ. 10 ರೂಪಾಯಿನ ನಿಂತ್ಕೊಳ್ಳ, ನಾನು ತೆಗಿತೀನಿ. ಏನೇ ಮಾಡ್ತಿದ್ಯಾ ಇಲ್ಲಿ ನಿಂತ್ಕೊಂಡು? ಮನೆಯಲ್ಲಿ ಅಷ್ಟೊಂದು ಕೆಲಸ ಬಿದ್ದಿದೆ, ಇಲ್ಲಿ ನಿಂತ್ಕೊಂಡು ಕನ್ಸ್ ಕಾಣ್ತಿದ್ಯಾ? ನಡಿಯ ಮನೆಗೆ, ನಡಿ ಮನೆಗೆ. ಅಮ್ಮ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನನಗಿಂತ ಮುಂಚೆ ಬಂದು ಕದ್ ನೋಡ್ತಾ ಇದ್ದಿದ್ದನ್ನ ನಾನು ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ಹೌದು, ನಿನ್ ಜೊತೆ ಇನ್ನೊಂದ್ ಪ್ರಾಣಿ ಬಂದಿತ್ತಲ್ಲ, ಅದೆಲ್ಲಿ? ಅಂದ್ರೆ ನೋಡು, ಬಾಯಿಲಿರೋ ಅಲ್ಲೆಲ್ಲ ಉತ್ತರೋಗ್ಬೇಕು, ಎದ್ರು ಮಾತಾಡ್ತಾಳೆ. ನಡಿಯ ಮನೆಗೆ, ನಡಿ ಅಂದೆ ಮನೆಗೆ. ಯಾಕೆ ಹೊಟ್ಟೆ ಉರ್ಕೊಂಡ್ ಸಾಕಾಯ್ತಾ? ಅದಕ್ಕೆ ಹೋಗೋಣ ಅಂತಿದ್ಯಾ? ಏನೇ ಅಂತ ನೀನು, ನಿನ್ನ ಇವಳನ್ನ ಹಿಂಗೆ ಬಿಟ್ರೆ ಸಾಲದು, ಯಾವನಾರು ನೋಡಿ ಗಂಟ ಹಾಕ್ಬೇಕು. ಬರುತ್ತೆ ಬರುತ್ತೆ ಬರುತ್ತೆ. ಉಪ್ಪಾಕೆ, ಈ ಒಮ್ಮಂಗ ಹಾಕಿ, ಉಪ್ಪಿನಕಾಯಿ. ನಿಧಾನ ನಿಧಾನ ಊಟ ಮಾಡಿ. ಮತ್ತೆ ಬರುತ್ತೆ, ಹತ್ರ ಬೀಳ್ಬೇಡಿ, ಬರುತ್ತೆ. ನಟರಾಜಣ್ಣ, ನಿಮ್ಮರಿ ಒಳ್ಳೆ ಹುಡುಗಿನೇ ಗಂಟ ಹಾಕೊಂಡಿದ್ದಾನೆ, ಅದೃಷ್ಟ ಮಾಡಿದ್ದಾನೆ ಬಿಡಿ. ಅವನು ಯಾರ ಮಗ ಹೇಳಿ? ಹೌದೌದು, ನಿಮ್ ಸೊಸೆ ಮತ್ತೆ ಮನೆ ಬಿಟ್ಟು ಹೋಗ್ತಾ ಇರ್ತಾರ, ಚೆನ್ನಾಗಿ ನೋಡ್ಕೊಳ್ಳಿ.
ಆ ಕೊಟ್ಟಿಲ್ವಾ ಚಿನ್ನದ ತಾಳಿ ಅದ್ ಹೆಂಗ್ ಹೋಗ್ಬಿಡ್ತಾಳೆ? ಯೋ ಸ್ವಲ್ಪ ಸುಮ್ನಿರಕ್ಕೆ ಏನಯ್ಯ ತಗೋತ್ಯಾ? ಊಟ ಮಾಡ್ತಾ ಇದಾರೆ ತಾನೆ, ಸುಮ್ನೆ ಊಟ ಮಾಡಿ. ಆಯ್ತಪ್ಪ. ಇನ್ನೊಂಚೂರು ಬಡಿಸ್ಲಾ? ಬೇಡ ಬೇಡ ಕಣಪ್ಪ, ಸಾಕು. ಬೇಗ ಊಟ ಮಾಡೋ, ಕೈ ತೊಳ್ಕೊಳ್ಳಿ. ಯೋ ನೀನ್ ಹೋಗಯ್ಯ ಸುಮ್ನೆ. ಬಾರಣ್ಣ ನಾವು ಫೋಟೋ ತೆಗೆಸ್ಕೊಳ್ಳೋಣ. ಬೇಡ ಕಣ್ರ, ನೀವು ಹೋಗಿ ತೆಗೆಸ್ಕೊಡ್ತೀನಿ. ಬಾರಣ್ಣ ಕಡೆ. ನಾನು ಅಣ್ಣನ ಪಕ್ಕ. ಮುತ್ತಣ್ಣ ಯಾಕಣ್ಣ ಒಂಥರ ಇದೆಯಾ? ಸ್ವಲ್ಪ ನಗಣ. ನಾನು ಆರಾಮಾಗಿ ಇದ್ದೀನಿ. ನಾನ್ ಇಲ್ದೆ ಹೆಂಗೆ ಫ್ಯಾಮಿಲಿ ಕಪಲ್ಸ್ ಆಗ್ತದೆ? ಕಪಲ್ಸಾ? ಕಪಲ್ಸ್ ಅಂದ್ರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಅಂತ ತಾನೆ. ನೀನು ಇಂಗ್ಲಿಷ್ ಬರ ಬಾ ಬಾ. ಏ ಬುಲ್ಲಿ, ನನ್ನ ಚೇರ್ ಎಲ್ಲಿ? ಓ ಅಲ್ಲಿ ತಗೊಂಬಂದ್ ಇಡು. ಎಲ್ಲಿ? ಈಗ ತೆಗಿಯ ಫೋಟೋನ. ಅಣ್ಣ ನಮ್ ಫ್ಯಾಮಿಲಿ ಫೋಟೋನ ದೊಡ್ಡದಾಗ್ ಫ್ರೇಮ್ ಹಾಕ್ಸಿ ಬಂದವ್ರಿಗೆಲ್ಲ ಕಾಣೋ ತರ ಗೋಡೆ ಮೇಲೆ ಹಾಕಣ. ಏ ಫೋಟೋಗ್ರಾಫರ್, ಇದೊಂದು ಫೋಟೋ ಮಾತ್ರ ಚೆನ್ನಾಗಿ ಎಡಿಟ್ ಮಾಡಿ ನೀಟಾಗಿ ಬ್ರೈಟ್ನೆಸ್ ಇಟ್ಟು ಸಕ್ಕತ್ತಾಗಿ ಕೊಡ್ಬೇಕು, ಓಕೆನಾ? ಆಯ್ತಣ್ಣ. ಏನಪ್ಪ ಫೋಟೋಗ್ರಾಫರ್, ಫೋಟೋಗಳೆಲ್ಲ ಎಲ್ಲ ಚೆನ್ನಾಗಿ ತೆಗ್ದಿದ್ಯಾ? ಹಾ ಸರ್, ತೆಗ್ದಿದ್ದೀನಿ. ನೀನ್ ನನ್ನ ಸಾರ್ ಅನ್ಬಿಟ್ಯಾ? ಸರಿ ಸರಿ, ಬಿರಿಯಾನಿ ಇದೆ, ಊಟ ಮಾಡ್ಕೊಂಡೋಗು, ವೆಜ್ದು. ಓಕೆ ಸರ್. ಏನ್ರಪ್ಪ ಎಲ್ರು ಬಿರಿಯಾನಿ ತಿನ್ಕೊಂಡ್ ಮನೆಗೆ ಹೋಗಿ, ವೆಜ್ದು. ಅವ್ರು ಆಲ್ರೆಡಿ 2 ರೌಂಡ್ ಬ್ಯಾಟಿಂಗ್ ಮಾಡಾಯ್ತು, ತಾವು ತಮ್ಮ ಕೆಲಸ ನೋಡ್ಕೊಳ್ಳಿ, ಹೋಗಿ. ಓಕೆ ಮೈ ಡಿಯರ್ ಲಾಸ್ ಸನ್. ಆಯ್ತು. ಮದುವೆಯ ಈ ಬಂದ ಅನುರಾಗದ ಅನುಬಂಧ. ಮಾವ ಮಾವ ಬಾ, ನಾವು ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಬೇಡ ಕಣೆ, ನೀನ್ ಸುಮ್ನೆ ನಿಂತ್ಕೋ ಮಾವ. ಫೋಟೋಗ್ರಾಫರ್ ಅಣ್ಣ, ನಮ್ಮಿಬ್ಬರದು ಒಂದು ಚೆನ್ನಾಗಿರೋ ಫೋಟೋ ತೆಗಿ. ಭಾರತಿ, ನಿಮ್ಮನೆಯವ್ರು ನೋಡಿದ್ರೆ ನಿನಗೆ ತೊಂದರೆ ಆಗತ್ ಕಣೆ. ಮಾವ ಆಲ್ರೆಡಿ ಸೌದೆಲಿ 4 ಏಟ್ ತಿಂದಾಯ್ತು. ಕೈಗೆರಡು, ಕಾಲ್ಗೆರಡು, ತಲೆಗೆ ಬೀಳೋ ಅಷ್ಟರಲ್ಲಿ ಓಡ್ಕೊಂಡ್ ಬಂದ್ಬಿಟ್ಟೆ. ಅಣ್ಣ ಫೋಟೋ ತೆಗಿ. ಮಾವ ಸ್ವಲ್ಪ ನಗು. ಮಾವ ಮಾವ, ಈ ಫೋಟೋ ಬಂದಿದ ತಕ್ಷಣ ನನಗೆ ಕೊಡು, ಚೆನ್ನಾಗಿ ಫ್ರೇಮ್ ಹಾಕ್ಸಿ ಇಟ್ಕೋತೀನಿ. ಈ ಫೋಟೋಗೋಸ್ಕರ ನನ್ನ ಜೀವ ಪಣಕ್ಕಿಟ್ಟು ಬಂದಿದ್ದೀನಿ, ಗೊತ್ತಾ? ಸರಿ ಭಾರತಿ, ಬರ್ತಿದ್ದಂಗೆ ಮೊದಲು ನೀನು ಕೊಡ್ತೀನಿ. ಸರಿ ಸರಿ, ನಾನು ಹೊರಡ್ತೀನಿ. ಮತ್ತೆ ಸೌದೆಲ್ ಒದೆ ತಿನ್ನಕ್ಕಾಗಲ್ಲ. ಭಾರತಿ, 1 ನಿಮಿಷ. ಏನಾಯ್ತು? ಬಾ ಹೇಳ್ತೀನಿ. ಯಾಕೆ ಮಾವ? ಬಾ ಬಾ ಬಾ. ಸ್ವಲ್ಪ ಸ್ವಲ್ಪ. ಸಾಕು ಸಾಕು ಸಾಕು. ಸಾಕು ಸಾಕು ಮಾವ. ಮಾವ ನೋಡಲ್ಲಿ. ಏನೇ? ಅಲ್ಲಿ ನೋಡು. ನನಗೆ ಇಲ್ಲಿಗೆ ಬರಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಮನೆ ಮುಂದೆ ಬಂದು ಹೇಗ್ ಕುಡಿತಾ ಕೂತಿದ್ದಾನೆ ನೋಡು. ಸರಿ, ನೀನು ಊಟ ಮಾಡು, ನಾನು ದೊಡ್ಡಪ್ಪನ ಊಟಕ್ಕೆ ಕರೆದು ಬರ್ತೀನಿ. ಅಯ್ಯಯ್ಯೋ,
ಬೇಡ ಮಾವ, ಈ ಮನೆ ಒಳ್ಳೇದಕ್ ಹೇಳ್ತಾ ಇದ್ದೀನಿ. ಶುಭ ಕಾರ್ಯದಲ್ಲಿ ಕರಡಿ ಬಂದ್ರೆ ಚೆನ್ನಾಗಿರಲ್ಲ. ಸರಿ ತಿನ್. ಬೇಡ್ಬೇಡ, ಸಾಕು. ತಿನ್ನೇ ಚೆನ್ನಾಗಿರುತ್ತೆ. ಮುಗಿತಾ ಅಥವಾ ಇನ್ನೂ ಏನಾದ್ರೂ ಇದೆಯಾ? ಅಣ್ಣ ಬರೋಣ, ಊಟ ಮಾಡಕೋಣ. ನಡಿ ಬಂದೆ. ಬನ್ನಿ. ನಂಗೇನು ಬೇಡ. ಏನದ್ಗೆ ನೀವು ನಿಮಗೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ರೆ ನೀವೇ ಊಟ ಬೇಡ ಅಂದ್ರೆ ಹೇಗೆ? ದೇವ್ರಿಗೆ ಪ್ರಸಾದ ಮಾಡಿಸಿ ದೇವ್ರೇ ಬೇಡ ಅಂದ್ರೆ ಹೇಗೆ ಹೇಳಿ? ಬನ್ನಿ ಅದ್ಗೆ. ಹೌದೌದು, ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿದೆ. ಬನ್ನಿ ಮೊದಲು ಊಟ ಮಾಡೋಣ. Hello, Mr. Chidambara, bro. What are you doing in front of my house? Oh, Surapanam. ಸೇರಲ್ಲ ಅಂತ ಲೀಟ್ರ್ ಗಟ್ಲೆ ಇಳಿಸ್ತಾ ಇದ್ದೀರಾ? ಎಂಜಾಯ್ ಎಂಜಾಯ್. ಇಷ್ಟು ದಿನ ಊರವ್ರ ಮುಂದೆ ನನ್ನನ್ನ ಕುಡ್ಕ, ಬುದ್ಧಿ ಸರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ. ಇವಾಗ ನೋಡಿದ್ರೆ ಇನ್ ಫ್ರಂಟ್ ಆಫ್ ಮೈ ಹೌಸ್ ಕುಡಿತಾ ಇದೀಯಾ? ನಿನಗೆ ಈ ಮಾನ ಮರ್ಯಾದೆ ಅಂತ ಹೇಳ್ತಾರಲ್ಲ, ಅದೇನಾದ್ರು ಇದೆಯಾ? ನನ್ಗೂ ನಿನ್ಗೂ ಒಂದೇ ಸಮ ಮಾಡ್ತೀಯ. ಹೋಗ. ಹಲೋ ಹಲೋ, ಹೋಲ್ಡನ್. ನಿನ್ನ ಮಾತಾಡಕ್ ಬಿಟ್ರೆ ಹಳೆ ಲಾರಿಗೆ ಬ್ರೇಕ್ ಇಲ್ದೆ ಹೋಗ್ತಾ ಇರ್ತದಲ್ಲ, ಹಂಗ ಹೋಗ್ತಾ ಇರ್ತೀಯ. ಒಂದ್ ಸ್ಮಾಲ್ ಡೈಲಾಗ್ ಕರೆಕ್ಷನ್. ಹೋಗ್ಬೇಕಾಗಿರೋದು ನಾನಲ್ಲ ಕಣೋ ಅಣ್ಣ, ನೀನೋ ಅಣ್ಣ. ಯಾಕಂದ್ರೆ ಇದು ನಂದೇ ಮನೆ. ಯಾರಿಗೋ ಹೇಳ್ತಿದ್ಯಾ ನನ್ ಮನೆ ಅಂತ? ಇದು ನನ್ ಮನೆ. ಬನ್ನಿ 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 ಅದಕ್ಕೆ ಬನ್ನಿ. ಬಂದೆ ಅಣ್ಣ.